ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕುಂದಗೋಳ ಪಟ್ಟಣದ ಪ್ರಮುಖ ಸ್ಥಳದಲ್ಲಿ ಪುತ್ಥಳಿ ಸ್ಥಾಪನೆಗೆ ಕರೆ. ಪಟ್ಟಣದ ಮುಖಂಡರಿಂದ ಸಂಕ್ಷಿಪ್ತ ಸಭೆ ಮಾಡಲಾಗಿದೆ. ಸಭೆಯಲ್ಲಿ ಸವಾಯಿ ಗಂಧರ್ವ ಮತ್ತು ಚಿನ್ನಮ್ಮ ಮೂರ್ತಿಯು ಸೇರಿಸಿ ಸ್ಥಾಪಿಸಲು ಒತ್ತಾಯಿಸಿದರು. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕು ಪಟ್ಟಣದ ಸಭಾಭವನದಲ್ಲಿ ಇಂದು ಸಂಕ್ಷಿಪ್ತ ಕಲ್ಯಾಣಪುರ ಬಸವಣ್ಣ ಗಣಜ್ಜಿನವರ್ ಶಿವಾನಂದ ಮಠ ಶ್ರೀಗಳು ಅಧ್ಯಕ್ಷ ಉಪಾಧ್ಯಕ್ಷರ ಸಭೆ ಕರೆಯಲಾಗಿತ್ತು. ಸಭೆಯಲ್ಲಿ ಪ್ರಮುಖ ವಿಷಯಗಳು: ಪಟ್ಟಣದ ಪ್ರಮುಖ ವೃತ್ತಸಿರಿ ಗಾಳಿ ಮರಿಯಮ್ಮ ದೇವಸ್ಥಾನ ಸರ್ಕಾರದ ಗೌಟಾನ ಜಾಗದಲ್ಲಿ ಮೂರ್ತಿ ಸ್ಥಾಪನೆ ಅನುಮತಿ ಕೋರಿ ಸಭೆ ಸಂಕ್ಷಿಪ್ತ ಜರುಗಿತು. ಈ ಸಭೆಯಲ್ಲಿ ಹಿರಿಯ ಮುಖಂಡರು ಶ್ರೀಗಳ ಸಲಹೆ ಸೂಚನೆ ತೆಗೆದುಕೊಂಡು ಮುಂದಿನ 15 ದಿನದಲ್ಲಿ ಸಂಸದರು, ಶಾಸಕರು, ತಹಸೀಲ್ದಾರ್, ಸಿಪಿಐ ಅವರನ್ನ ಕರೆದು ಮುಕ್ತವಾಗಿ ಸಭೆ ನಡೆಸಿ ಸೂಕ್ತ ದೃಢ ನಿರ್ಧಾರ ತೆಗೆದುಕೊಳ್ಳುವ ಭರವಸೆ ನೀಡಿದ ಪಟ್ಟಣದ ಪಂಚಾಯತ್ ಅಧ್ಯಕ್ಷ ಶ್ಯಾಮರಾವ್ ದೇಸಾಯಿ ಇವರಿಂದ 3 ಗಂಟೆಗಳ ಕಾಲ ಸಭೆ ಜರುಗಿದೆ. ಯಾವ ಮೂರ್ತಿ ಮಾಡಿಸ್ಬೇಕು ಅವನ್ನೆಲ್ಲ ನಾಳಿಂದ ಕೆಲಸ ಆರಂಭ ಆಗಲಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾರ್ಯಾರು ಮೂರ್ತಿ ಕೊಡಿಸ್ತಾರೋ ಮೂರ್ತಿಗಳನ್ನು ಆರ್ಡರ್ ಕೊಟ್ಟು ಮಾಡಿಸ್ತಾರೆ ಸರಿ. ಮುಂದೆ ಉಳಿದಿದ್ದೆಲ್ಲ ಏನೇ ಖರ್ಚು ಇರ್ತದೆ ಅದನ್ನೆಲ್ಲ ಮಾಡುವಂಥ ಪ್ರಯತ್ನ ಮಾಡಿ ಅದನ್ನು ಒಟ್ಟು ಮುಂದಿನ ವರ್ಷ ಬಸವ ಜಯಂತಿ ಅನ್ನೋದನ್ನ ಆ ಮೂರ್ತಿಯಲ್ಲಿ ಇಡುವಂಥ ನಿಟ್ಟಿನೊಳಗೆ ನಮ್ಮೆಲ್ಲರ ಪ್ರಯತ್ನ ಆಗಬೇಕು. ಹೀಗೆ ಮಾತಾಡಿ ಹೀಗೆ ಹೋಗುವಂಥದ್ದು ಆಗಬಾರ್ದು. ಅದು ಹೀಗೆ ಮೀಟಿಂಗ್ಗಳಾಗ್ಯವು. ನಾವು ಕೂಡ ಒಂದು 8-10 ವರ್ಷದಿಂದ ನಮ್ಮ ಕುಂದಗೋಳ ಪಟ್ಟಣದಲ್ಲಿ ಸಂಗೊಳ್ಳಿ ರಾಯಣ್ಣ ಬಸವೇಶ್ವರ ಮೂರ್ತಿ ಹಾಗೂ ಶಿವಾಜಿ ಮೂರ್ತಿ ಪ್ರತಿಷ್ಠಾಪನೆ ಸಂಬಂಧ ನಮ್ಮ ಪಟ್ಟಣ ಪಂಚಾಯತಿಯಲ್ಲಿ ಠರಾವು ಮಾಡಿ DC ಅವರಿಗೆ ನಾವು ಕಳಿಸ್ಕೊಟ್ಟಿದ್ವಿ ಕಾನೂನು ಪ್ರಕಾರ. ಅದರ ಮುಖಾಂತರ DC ಅವರು SP ಅವರಿಗೆ ಲೆಟರ್ ಹಾಕಿದ್ರು. SP ಅವರು ಕುಂದಗೋಳ ಲೋಕಲ್ ಪೊಲೀಸ್ ಸ್ಟೇಷನ್ಯಾಗ ವರದಿ ಕೊಡ್ರಿ ಅಂತೇಳಿ ಅವರು ಕಳಿಸಿದ್ರು. ವರದಿ ಕರೆಕ್ಟಾಗಿ ಇನ್ನೂ ಮುಟ್ಟಿಲ್ಲ SP ಅವರಿಗೆ, ಹಾಗಾಗಿ ತಡೆ ಹಿಡಿದಿತ್ತು. ಈಗೆಲ್ಲ ಅದರ ಸಂಬಂಧ ಎಷ್ಟರು ದೈವದವರು ಅಂದರೆ ಎಲ್ಲ ಹಿರಿಯರು, ಪ್ರಮುಖರು, ಎಲ್ಲ ಸಮಾಜದ ಮುಖಂಡರು ಇವತ್ತಿನ ದಿವಸ ಪಟ್ಟಣ ಪಂಚಾಯತಿಯಲ್ಲಿ ಸೇರಿದ್ದು. ಅದರ ಮೂಲಕ ಏನಾಯಿತು, ಏನು ಬಿಡ್ತು, ಈ ಮುಂದಿನ ಕಾರ್ಯಕ್ರಮಗಳನ್ನು ಏನು ಮಾಡ್ಕೋಬೇಕು, ಆ ಪ್ರತಿಷ್ಠಾಪನೆ ಮಾಡೋದ್ರಿಂದ ಏನು ಮಾಡ್ಬೇಕು ಅನ್ನೋದು ಚರ್ಚೆ ನಡೀತು. ಚರ್ಚೆ ನಡೆದಾಗ ಈಗ ನಮ್ಮ ಕುಂದಗೋಳ ಪೊಲೀಸ್ ಸ್ಟೇಷನ್ನಿಂದನೇ ಅವರಿಗೆ ರಿಪೋರ್ಟ್ ಹಾಕುವಂಗೆ ಇನ್ನೊಮ್ಮೆ ಎಲ್ಲ ಹಿರಿಯರು ಸೇರಿ DC ಅವರಿಗೆ SP ಅವರಿಗೆ ಭೇಟಿಯಾಗಿ ಮನವರಿಕೆ ಮಾಡಿಕೊಟ್ಟು ಮುಂದಿನ ದಿನದಲ್ಲಿ ಈ ಮೂರ್ತಿಗಳ ಪ್ರತಿಷ್ಠಾಪನೆಗೆ ಎಲ್ಲರೂ ಸಹಕಾರ ಕೊಟ್ಟು ಆ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕೆಂದು ಎಲ್ಲರೂ ತಿಳಿಸಿದರು. ಯಾವ ಮೂರ್ತಿಗಳನ್ನು ಸ್ಥಾಪನೆಗೆ? ಮೂರ್ತಿ, ಬಸವೇಶ್ವರ ಮೂರ್ತಿ ಮತ್ತು ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಇವು ನಮ್ಮ ಠರಾವಿನಲ್ಲಿ ಆಗಿತ್ತು. ಇವತ್ತಿನ ಚರ್ಚೆ ಒಳಗೆ ನಮ್ಮ ಕುಂದಗೋಳದ ದಿವಂಗತ ಶ್ರೀಮಂತ ನಾನಾ ಸಾಹೇಬ್ ಅಡಿಗರ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಂತೇಳಿ ಎಲ್ಲರೂ ಸರ್ವಮತದಿಂದ ಹೇಳಿದರು. ಕಾರಣ ಕುಂದಗೋಳ ಪಟ್ಟಣದೊಳಗೆ ಎಲ್ಲ ಜಾಗಗಳನ್ನು ದಾನವಾಗಿ ಕೊಟ್ಟಿದ್ದು ಕುಂದಗೋಳ ನಾಡಿಗರ ಧನ್ಯರ. ಆ ದೃಷ್ಟಿಯಿಂದ ಅವ್ರದೊಂದು ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು. ಜೊತೆಗೆ ಚೆನ್ನಮ್ಮನ ಮೂರ್ತಿ ಪ್ರತಿಷ್ಠಾಪನೆಗೆ ನಮ್ಮ ಸಾಮಾನ್ಯ ಸಭೆಯಲ್ಲಿ ನೀವು ಅದೊಂದು ಠರಾವು ಮಾಡಿ ಕಳಿಸ್ರಿ ಅಂತ ಅನ್ನೋದನ್ನು ಹೇಳಿದರು. ನಾವು ಮುಂದಿನ ನಮ್ಮ ಸಾಮಾನ್ಯ ಸಭೆಯಲ್ಲಿ ಇವೆರಡನ್ನೂ ಠರಾವು ಮಾಡಿ ಕಳಿಸುವಂಥ ಪ್ರಕ್ರಿಯೆಯನ್ನು ನಾವು ಮಾಡ್ತೇವೆ. ಸಭೆ ಮುಂದೂಡಲಾಗಿತ್ತು ಏನು? ಸಭೆಯಲ್ಲಿ ಮತ್ತು ಬೇರೆ ಚರ್ಚೆಗಳೇನಾಗುತ್ತೆ? ಬೇರೆ ಚರ್ಚೆಗಳೇನು ಏನಿಲ್ಲ. ಇದರ ಮುಖಾಂತರ ಮುಂದಿನ ದಿನದೊಳಗೆ ಇನ್ನೊಂದು 8 ದಿವಸ ಅಥವಾ 15 ದಿವಸದೊಳಗಾಗಿ ಇನ್ನೊಂದು ಮೀಟಿಂಗ್ ಸೇರಿ ಎಲ್ಲರೂ ಹಿರಿಯರು ಮತ್ತು ಊರಿನ ಗಣ್ಯಮಾನರು ಎಲ್ಲ ಸಮಾಜದ ಮುಖಂಡರು ಸೇರಿ ಜಿಲ್ಲಾಧಿಕಾರಿಗಳಿಗೆ ಇನ್ನೊಮ್ಮೆ ಅವರಿಗೆ ಮನವರಿಕೆ ಮಾಡಿಕೊಟ್ಟು SP ಅವರಿಗೆ ಮನವರಿಕೆ ಮಾಡಿಕೊಟ್ಟು ಈ ಮೂರ್ತಿ ಪ್ರತಿಷ್ಠಾಪನೆಗೆ ಎಲ್ಲರೂ ಕೈ ಜೋಡಿಸೋಣ ಅಂತ ಹೇಳಿ ಈ ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡ ಅರವಿಂದಪ್ಪ ಕಟಗಿ, AB ಉಪ್ಪಿನ, ಶಿವಾನಂದ ಬೆಂತೂರ, ನಾಗರಾಜ್ ದೇಶಪಾಂಡೆ, ಮಲ್ಲಣ್ಣ ಮಾರಡಗಿ, ವಾಗೇಶ್ ಗಂಗಾಯಿ ಸೇರಿ ಮತ್ತಿತರರು ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.